ವಿಕೃತ ಮನಸ್ಸುಗಳು ಇರುತ್ತಾ? ಮನುಷ್ಯ ಮಾತ್ರದವರು ಈ ರೀತಿಯಾಗಿ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಅನುಮಾನ ಕಾರಣವಾಗುತ್ತೆ. ಅಂಥದ್ದೇ ಒಂದು ಮರ್ಡರ್ ಬೆಂಗಳೂರಿನಲ್ಲಿ ನಡೆದಿರೋದು. ಒಂದಲ್ಲ ಎರಡಲ್ಲ 60 ಪೀಸ್ಗಳನ್ನಾಗಿ ಮಾಡಲಾಗಿದೆ. ದೆಹಲಿಯಲ್ಲಿ ನಾವು ಶ್ರದ್ಧಾ ವಾಲ್ಕರ್ ಮರ್ಡರ್ ಕೇಸ್ನ ಇಡೀ ದೇಶ ಚರ್ಚೆ ಮಾಡಿತ್ತು. ಆಕೆಯ ಲಿವಿಂಗ್ ಟುಗೆದರ್ ಪಾರ್ಟ್ನರ್, ಆಕೆಯ ಬಾಯ್ ಫ್ರೆಂಡ್ ಮಾಡಿದ್ದ ಮರ್ಡರ್ ಅದು. ದೇಹವನ್ನು ತುಂಡರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ಬೆಂಗಳೂರಿನಲ್ಲೂ ಕೂಡ ಅಂಥದ್ದೇ ಒಂದು ಬರ್ಬರವಾದ ಕೊಲೆ ಪ್ರಕರಣ ವರದಿಯಾಗಿದೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದ ತಂಡ ಈ ಕೊಲೆ ಪ್ರಕರಣದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಕಮಿಷನರ್ ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ. ಯಾವ ಮಟ್ಟಕ್ಕೆ ಮರ್ಡರ್ ಅಂತಂದರೆ, ಸಾಮಾನ್ಯವಾಗಿ ನ್ಯಾಚುರಲ್ ಡೆತ್ ಆದರೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ, ಅಥವಾ ಈ ರೀತಿಯ ಅಪರಾಧ ಕೃತ್ಯಗಳಲ್ಲಿ ಕೊಲೆಯಾದ ಸಂದರ್ಭದಲ್ಲೂ ಕೂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ದೇಹವನ್ನು ಕೆಲ ಭಾಗಗಳಲ್ಲಿ ಕಟ್ ಮಾಡಿ ಯಾವ ರೀತಿಯಾಗಿ ಈ ಮರ್ಡರ್ ಅಥವಾ ಸಾವಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗುತ್ತೆ. ಈ ಪ್ರಕರಣದಲ್ಲಿ 60 ತುಂಡಾಗಿರುವ ದೇಹದ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಬಹಳಷ್ಟು ಸವಾಲುಗಳಿದೆಯಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಜಾಗದಲ್ಲಿ ಆಗಿರೋದು ಮಹಾಲಕ್ಷ್ಮಿ ಅವರ ಮರ್ಡರ್. ಶ್ರುತಿ, ಒಂದು ದೇಹನ 60 ಪೀಸ್ ಮಾಡ್ತಾರೆ ಅಂತಂದ್ರೆ ಎಷ್ಟು ವಿಕೃತಿ ಅಂತ ಹೇಳೋಣ. ನಾವು ಸಾಮಾನ್ಯವಾಗಿ ಈ ರೀತಿಯ ಮರ್ಡರ್ಗಳಾದಾಗ ಮಾತನಾಡ್ತಿರ್ತೀವಿ, ಯಾರಿಗಾದ್ರೂ ಒಂದೇಟ್ ಹೊಡೆದ್ರೇನೆ ಹೌದು ಪಾಪ ಪ್ರಜ್ಞೆ ಇರೋರು ಅಥವಾ ಮನುಷ್ಯತ್ವ ಇರೋರು ಇಡೀ ದಿನ ಅದ್ರ ಬಗ್ಗೆ ರಿಗ್ರೆಟ್ ಇರುತ್ತೆ. ಹೊಡೆದ್ಬಿಟ್ವಲ್ಲ, ಬೇಕಿತ್ತ, ಕೋಪದ ಕೈಲಿ ಬುದ್ಧಿ ಕೊಟ್ಟವ ಅಂತ ಹೇಳಿ. ಬಟ್ ಈ ರೀತಿ ಒಂದು ದೇಹದ ಮೇಲೆ ಇಷ್ಟರ ಮಟ್ಟಿಗೆ ಹಲ್ಲೆ ಮಾಡಬೇಕು, ಮನಸ್ಸೋ ಇಚ್ಛೆ ಚುಚ್ಚಬೇಕು, ಪೀಸ್ ಮಾಡಬೇಕು ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ವಿಕೃತಿ ಇರುತ್ತೆ ಅಂತ. ಅದೆಂತ ಕೋಪ ಅಂತ, ಅಷ್ಟು ವಿಕೃತಿ ಮೆರೆದು ಬರ್ಬರವಾಗಿ ಹತ್ಯೆ ಮಾಡೋ ಮಟ್ಟಿಗೆ ಅಂತ. ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ಅನ್ಸುತ್ತೆ. ನಾಗರಾಜ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಒಂದು ವಿಚಾರ ಈಗ ತಾನೇ ಸ್ಮಿತಾ ಅವರು ಹೇಳ್ತಾ ಇದ್ರು, ಪೋಸ್ಟ್ ಮಾರ್ಟಮ್ ಕೂಡ ದೊಡ್ಡ ಮಟ್ಟದ ಸವಾಲುಗಳಿದೆ. ಒಂದು ದೇಹ 60 ಪೀಸ್, ಹೇಗ್ ನಡೆಯುತ್ತೆ ಆ ಪ್ರಕ್ರಿಯೆ ಅಂತ? ಖಂಡಿತ ಶ್ರುತಿ, ಏನು ಇಂಥ ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ನಿಜಕ್ಕೂ ಸಾಕಷ್ಟು ಸವಾಲಿನ ವಿಚಾರ. ಅದರಲ್ಲೂ ಏನು 60ಕ್ಕೂ ಹೆಚ್ಚು ಪೀಸ್ಗಳನ್ನು ಮಾಡಲಾಗಿದೆ ಮಹಾಲಕ್ಷ್ಮಿ ಮೃತದೇಹವನ್ನು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೋಸ್ಟ್ ಮಾರ್ಟಮ್ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೋ ಅಷ್ಟೇ ಅವಶ್ಯಕವಾಗಿ ಮತ್ತು ಅಷ್ಟೇ ಅತ್ಯವಶ್ಯಕವಾಗಿ ಅದರ ಮಾಹಿತಿಗಳು ಪ್ರಕರಣಕ್ಕೆ ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಯ ನಂತರ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ನಡೆಯುವಂಥದ್ದು. ಹೀಗೆ ಪೀಸ್ ಆಗಿ ಒಂದು ದೇಹವನ್ನು ತುಂಡರಿಸಿದಂಥ ಸಂದರ್ಭದಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಅಥವಾ ಕೆಲವೊಂದು ಮೆಥಡ್ಗಳಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ನಡೆಯುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಏನು ಆ ಒಂದು ತುಂಡುಗಳನ್ನು ತೆಗೆದುಕೊಂಡು ಎಕ್ಸ್ರೇ ಅಥವಾ ಸಿಟಿ ಸ್ಕ್ಯಾನ್ ಮಾಡಿ ಅವುಗಳಲ್ಲಿ ಆಂತರಿಕವಾಗಿ ಏನಾದರೂ ಗಾಯಗಳಾಗಿದ್ವಾ, ಏನಕ್ಕಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ರೇಡಿಯೋಲಜಿಕಲ್ ಎಕ್ಸಾಮಿನೇಷನ್ ಆಗುವಂಥದ್ದು. ಜೊತೆಗೆ ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಅಂತೇಳಿ ಮತ್ತೊಂದನ್ನು ಮಾಡ್ತಾರೆ. ಅದು ದೇಹಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ರೋಗ ರುಜಿನಗಳಿಂದ ಬಳಲ್ತಾ ಇದ್ರ ಮೃತ ವ್ಯಕ್ತಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದಾದರೆ, ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್ ಅಂತ ಕೂಡಲೂ ಮಾಡ್ತಾರೆ. ಇದರ ಉದ್ದೇಶ ಏನಂತಂದರೆ, ಏನು ಈ ಮೃತದೇಹದ ತುಂಡುಗಳಿದ್ದಾವೆ ಇದರಲ್ಲಿ ಏನಾದರೂ ವಿಷಕಾರಿ ಅಂಶಗಳು ಪತ್ತೆ ಆಗ್ತವೆ. ಯಾಕಂತಂದರೆ ಈ ರೀತಿಯಾಗಿ ತುಂಡಾಗಿ ಕತ್ತರಿಸೋಕು ಮುಂಚೆ ಏನಾದರೂ ವಿಷಕಾರಿ ಅಂಶಗಳನ್ನು ದೇಹಕ್ಕೆ ನೀಡಲಾಗಿತ್ತ, ಇವುಗಳನ್ನು ತಿಳ್ಕೊಳ್ಳೋದಕ್ಕೆ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನನ್ನು ಮಾಡುವಂಥದ್ದು. ಇದಕ್ಕೂ ಮೊದಲು ಈ ತುಂಡುಗಳಿಗೆ ಒಂದು ನಂಬರಿಂಗನ್ನು ಮಾಡಲಾಗುತ್ತೆ. ಜೊತೆಗೆ ಮೃತದೇಹದ ಗುರುತೇನಾದರೂ ಪತ್ತೆ ಆಗಿಲ್ಲ ಅಂತಂದರೆ ಅವುಗಳನ್ನು ರೀಅಸೆಂಬಲ್ ಮಾಡಿ ಒಂದು ಬಾಡಿಯ ಡೈಮೆನ್ಷನ್ ಇರ್ಬೋದು ಅಥವಾ ಮುಖಚಹರೆಯನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಸಹ ಮಾಡಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಈಗಾಗಲೇ ಮಹಾಲಕ್ಷ್ಮಿಯ ಒಂದು ಗುರುತು ಪತ್ತೆ ಆಗಿರೋದ್ರಿಂದ ಬಾಡಿಯ ರೀಅಸೆಂಬಲ್ ಮಾಡೋದಿಲ್ಲ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದಮೇಲೆ DNA ಟೆಸ್ಟ್ ಮಾಡಲಾಗುತ್ತೆ. ಕೇವಲ ಮೃತ ವ್ಯಕ್ತಿಗೆ ಸಂಬಂಧಿಸಿದ DNA ಮಾತ್ರ ಇದೆಯಾ ಅಥವಾ ಆರೋಪಿಯ DNA ಏನಾದರೂ ಪತ್ತೆ ಆಗ್ಬೋದಾ ಈ ಒಂದು ಪೀಸ್ಗಳಲ್ಲಿ ಅನ್ನೋ ಕಾರಣಕ್ಕೆ. ಜೊತೆಗೆ ಇಷ್ಟೆಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಅಂತಿಮವಾಗಿ ಯಾಕೆ ಕೊಲೆ ಆಯಿತು, ಯಾಕೆ ಪ್ರಜ್ಞೆ ತಪ್ಪಿಸಿ ಕೊಲೆ ಮಾಡಲಾಗಿದೆಯಾ, ತುಂಡರಿಸಲಾಗಿದೆಯಾ ಅಥವಾ ಬದುಕಿದ ಜೀವಂತ ಇರಬೇಕಾದ್ರೇ ಕೊಲೆ ಮಾಡಲಾಗಿ ತುಂಡು ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗುವಂಥದ್ದು. ಇವುಗಳನ್ನೆಲ್ಲ ನೀಡಿ ಒಂದು ಫೈಂಡಿಂಗ್ಸನ್ನು ಕಲೆಕ್ಟ್ ಮಾಡಿ ಒಂದು ಅಂತಿಮ ವರದಿಯನ್ನು ಕೊಡುವಂಥದ್ದು. ಇದು ಒಂದು ಕಡೆ ಬೆಳವಣಿಗೆ ಆದರೆ, ಇತ್ತ ಕಡೆ ಏನು 6 ತಂಡಗಳನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಆಕೆಯ ಮೊಬೈಲ್ ನಂಬರ್ನ CDR ಅನ್ನು ತೆಗೆದುಕೊಂಡು ಯಾರೆಲ್ಲ ಲಾಸ್ಟ್ ಆಕೆ ಜೊತೆ ಸಂಪರ್ಕದಲ್ಲಿದ್ದರು ಮತ್ತು ಯಾರ ಜೊತೆ ನಿಕಟವಾಗಿ ಸಂಪರ್ಕವನ್ನು ಹೊಂದಿದ್ರು ಇವುಗಳ ಮಾಹಿತಿಯನ್ನು ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು. ಕೆಲವೊಂದು ವ್ಯಕ್ತಿಗಳ ಮೇಲೆ ಈಗಾಗಲೇ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದ್ದು ಅವ್ರುಗಳನ್ನು ಹೆಚ್ಚಿಗೆ ಒಂದು ವಿಚಾರಣೆಗೆ ಒಳಪಡಿಸುವ ಮತ್ತು ಹೆಚ್ಚಿಗೆ ಅವರ ಮಾಹಿತಿಯನ್ನು, ಅವರ ಹಿನ್ನೆಲೆಯನ್ನು ಕಲೆ ಹಾಕುವ ಕೆಲಸವನ್ನು ಸದ್ಯಕ್ಕೆ ಪೊಲೀಸ್ ತಂಡಗಳು ಮಾಡ್ತಾ ಇರ್ತಕ್ಕಂಥದ್ದು. ಶ್ರುತಿ.
ನಾಗರಾಜ್, ಈಗ ಇವಾಗ ತಾನೇ ಈ ಸುದ್ದಿಯನ್ನ ಗಮನಿಸ್ತಿರೋರು, ಬೆಳಗ್ಗೆ ಎದ್ದು ಈ ಮರ್ಡರ್ ಸುದ್ದಿಯನ್ನ ಗಮನಿಸ್ತಿರೋರಿಗೆ ಕ್ವಿಕ್ ಆಗಿ ಏನಾಯ್ತು, ಹೇಗಾಯ್ತು, ಇಲ್ಲಿವರೆಗೂ ಪ್ರಾಥಮಿಕ ತನಿಖೆ ಸಂದರ್ಭದಲ್ಲಿ ಹೊರಬಿದ್ದಿರುವ ಮಾಹಿತಿಗಳೇನು ಕ್ವಿಕ್ ಆಗಿ ಹಂಚ್ಕೊಳ್ಬಹುದಾ? ಖಂಡಿತ ಸ್ಮಿತಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಮಹಾಲಕ್ಷ್ಮಿ ಅನ್ನೋ ಆಕೆ 8 ತಿಂಗಳ ಹಿಂದೆ ತನ್ನ ಗಂಡನಿಂದ ದೂರವಾಗಿ ನೆಲಮಂಗಲದಿಂದ ಬಂದು ಏನು ವೈಯಾಲಿಕಾವಲ್ನ ಈ ಒಂದು ಜಾಗದಲ್ಲಿ ನೆಲೆಸಿರುವಂಥದ್ದು. ಈ ವೇಳೆಯಲ್ಲಿ ಆಕೆ ಒಂದು ಏನು ಶಾಪಿಂಗ್ ಮಾಲ್ ಒಂದರಲ್ಲಿ ಆಕೆ ಸೇಲ್ಸ್ ಗರ್ಲ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಗಂಡನಿಂದ ದೂರ ಆಗಿರ್ತಾಳೆ, ತನ್ನ ಮಗುವನ್ನು ಸಹ ಗಂಡನಿಗೆ ನೀಡಿರ್ತಾಳೆ. ಹೀಗಾಗಿ ಒಂಟಿಯಾಗಿ ಜೀವನ ಮಾಡ್ತಾ ಇರ್ತಾಳೆ. ಈ ರೀತಿಯಾಗಿ ಇರಬೇಕಾದ್ರೆ ಇಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಆಕೆಯನ್ನು ಪಿಕಪ್ ಮಾಡೋದು ಮತ್ತು ಡ್ರಾಪ್ ಮಾಡೋದು ಮಾಡ್ತಾ ಇದ್ದ. ಆದರೆ ಇದರ ನಡುವೆ ಕಳೆದ 15 ದಿನಗಳಿಂದ ಆಕೆ ಪೋಷಕರನ್ನು ಸಂಪರ್ಕ ಮಾಡೋದಲ್ಲ, ಮನೆಯಿಂದನೂ ಹೊರಗಡೆ ಬಂದಿರಲ್ಲ. ಆದರೆ ಯಾರಿಗೂ ಸಹ ಇಲ್ಲಿ ಅವ್ರಿಗೆ ಅನುಮಾನ ಇರಲ್ಲ. ಆದರೆ ಆಕೆ ಪೋಷಕರು ಗೆ ಇಲ್ಲಿ ಒಂದಷ್ಟು ಸ್ಮೆಲ್ ಬರ್ತಾ ಇದೆ ಮನೆ ಹತ್ರ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಾಗ ಅವರ ತಾಯಿ ಬಂದು ಬಾಗಿಲನ್ನು ಹೊಡೆದು ಒಳಗಡೆ ಫ್ರಿಜ್ಜನ್ನು ನೋಡಿದಾಗ ಕೊಲೆ ಆಗಿರೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾದರೆ ಈ ಒಂದು ಕೊಲೆಯಿಂದ ಯಾರಿದ್ದಾರೆ ಅನ್ನೋದು ಇನ್ನೂ ಸಂಶಯಾಸ್ಪದವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಬಂದು ಹೋಗ್ತಾ ಇದ್ದಂಥ ವ್ಯಕ್ತಿ ಯಾರು, ಜೊತೆಗೆ ಅಲ್ಲಿ ಯಾರಾದರೂ ಕೆಲಸ ಮಾಡೋ ಜಾಗದಲ್ಲಿ ಯಾರಾದರೂ ಈಕೆಗೆ ಆತ್ಮೀಯರು ಇದ್ರ, ಈ ಎಲ್ಲದರ ಬಗ್ಗೆಯೂ ಪರಿಶೀಲನೆ ಆಗ್ತಾ ಇದೆ. ಆದರೆ ಮರ್ಡರ್ ಮಾಡಿರೋದು ಯಾರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಕೆಲ ದಿನಗಳಿಂದ ಆ ಮನೆಯ ಬಾಗಿಲು ಲಾಕ್ ಆಗಿತ್ತು. ಏರಿಯಾದಲ್ಲಿ ಕೆಟ್ಟ ದುರ್ವಾಸನೆ ಕೂಡ ಬರ್ತಿತ್ತಂತೆ. ಮನೆ ಬಾಗಿಲು ಒಡೆದು ಒಳಗೆ ಹೋದಾಗ ಅಲ್ಲಿನ ದೃಶ್ಯ ಬೆಚ್ಚಿ ಬೀಳಿಸುವಂತಿತ್ತು. ಈ ಘನಘೋರ ಘಟನೆ ಸಿಲಿಕಾನ್ ಸಿಟಿ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಈ ಮಹಾಲಕ್ಷ್ಮಿ ಕೊಲೆ ಹೇಗಾಯಿತು, ಯಾರು ಮಾಡಿದ್ರು, ಅನೇಕ ಅನುಮಾನಗಳು, ಹೇಗೆ ನಡೀತಾ ಇದೆ ತನಿಖೆ, ಆ ಎಲ್ಲದರ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಭಯಾನಕ ಕೊಲೆಗೆ ಬೆಚ್ಚಿ ಬಿತ್ತು ಬೆಂಗಳೂರು. ಫ್ರಿಡ್ಜ್ನಲ್ಲಿತ್ತು ಮಹಿಳೆಯ ದೇಹದ 60 ಪೀಸ್. ಕ್ರೌರ್ಯ, ಭೀಭತ್ಸ, ರಕ್ಕಸತನ, ಘನಘೋರ, ಅಕ್ಷರಶಃ ಎದೆ ನಡುಗಿಸುವ ಭರ್ಬರ ಕೊಲೆ ಇದು. ದೆಹಲಿಯ ಶ್ರದ್ಧಾ ವಾಲ್ಕರ್ ಹತ್ಯೆಗಿಂತಲೂ ಭೀಕರವಾಗಿದೆ. ಇದು ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸಿದೆ. 26 ವರ್ಷದ ಮಹಾಲಕ್ಷ್ಮಿಯನ್ನ ಕೊಂದು ದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ತುರುಕಿ ಹಂತಕ ವಿಕೃತಿ ಮೆರೆದಿದ್ದಾನೆ. ಬೆಂಗಳೂರಿನ ವೈಯಾಲಿಕಾವಲ್ನ ಮುನೇಶ್ವರ ಬ್ಲಾಕ್ನ 4ನೇ ಕ್ರಾಸ್ನಲ್ಲಿ ಈ ಘನಘೋರ ದುರಂತ ನಡೆದಿದೆ. ಮಹಾಲಕ್ಷ್ಮಿ ಅನ್ನೋ ವಿವಾಹಿತೆ ಮಹಿಳೆಯನ್ನ ಕೀಚಕನೊಬ್ಬ 19 ದಿನದ ಹಿಂದೆಯೇ ನೆತ್ತರು ಹರಿಸಿದ್ದಾನೆ. ಕೊಂದು ಮೃತದೇಹವನ್ನ 60 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ದುರುಳ ಎಸ್ಕೇಪ್ ಆಗಿದ್ದಾನೆ. ಕೈಕಾಲು ಇನ್ನೂ ನಡುಗ್ತಾ ಇದೆ ಮೇಡಮ್. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಮೇಡಮ್. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಯಾರು ತಪ್ಪು ಏನು ನಮಗೇನು ಗೊತ್ತಿಲ್ಲ, ಬಟ್ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಹುಡುಗಿ ತಪ್ಪ ಇಲ್ಲ ಮಾಡಿದವ್ರ ತಪ್ಪ ನಮ್ಗೆ ಗೊತ್ತಿಲ್ಲ, ಬಟ್ ಬೇಜಾರಾಗುತ್ತೆ. ಮಹಿಳೆ ದೇಹವನ್ನ ಕತ್ತರಿಸಿದ ಕೊಲೆಗಾರ ಮೃತದೇಹದ ದುರ್ವಾಸನೆ ಬಾರದಂತೆ ಫ್ರಿಡ್ಜ್ನಲ್ಲಿಟ್ಟಿದ್ದ. ಕೆಲ ದಿನದ ಬಳಿಕ ಅಕ್ಕಪಕ್ಕದ ಮನೆಯವರಿಗೆ ದುರ್ವಾಸನೆ ಬಂದು ಬಾಗಿಲು ಬಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಗಂಡಸರ್ದ ಹೆಂಗಸರ್ದ ತಪ್ಪಂತ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗಿ 9:30 ಕೆಲ್ಸಕ್ಕೆ ಹೋಗೋಳು, ನೈಟ್ 9:30 10 ಗಂಟೆಗೆ ಬರೋಳು. ನೋಡಿದ್ವಿ ನಾವು 3ನೇ ಮನೆಯೇ. ಅಂದರೆ ಅವಳು ಯಾರ ಹತ್ರ ಅಷ್ಟು ಮಾತಾಡ್ತಾ ಇರಲಿಲ್ಲ, ಒಬ್ಬಳೇ ಇರೋಳು. ಮಾಸ್ಕ್ ಹಾಕೊಂಡಿರೋರು. ಬೆಳಗ್ಗೆ 9:30 ಹೋಗೋರು, ನೈಟ್ 9:30 10 ಗಂಟೆಗೆ ಬರೋರು. ಮಹಿಳೆ ದೇಹದ ತುಂಡುಗಳು ಮರಣೋತ್ತರ ಪರೀಕ್ಷೆಗೆ. ಕೊಲೆ ಬಳಿಕ ಹಂತಕ ಫ್ರಿಡ್ಜ್ನಲ್ಲಿ ಮಹಿಳೆಯ ದೇಹವನ್ನ ಉಲ್ಟಾ ಜೋಡಿಸಿಟ್ಟಿದ್ದ. ಫ್ರಿಡ್ಜ್ನ ತಳಭಾಗದಲ್ಲಿ ತಲೆ, ಮೇಲ್ಭಾಗದಲ್ಲಿ ಕೈ ಕಾಲು ಇಟ್ಟಿದ್ದಂತೆ. ಸದ್ಯ ಮೃತದೇಹದ ಎಲ್ಲಾ ಪೀಸ್ಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಬೋರಿಂಗ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಮಹಾಲಕ್ಷ್ಮಿ ಜೀವಕ್ಕೆ ಮುಳುವಾಗಿದ್ದೇನು? ಕಳೆದ 1 ವರ್ಷದಿಂದ ಗಂಡನಿಂದ ಮೇಲ್ಪಟ್ಟಿದ್ದಂತಹ ಮಹಾಲಕ್ಷ್ಮಿ ವೈಯಾಲಿಕಾವಲ್ನಲ್ಲಿ ಅಣ್ಣನ ಜೊತೆಗೆ ವಾಸ ಮಾಡ್ತಾ ಇದ್ಲು. ಆದ್ರೆ ಇತ್ತೀಚೆಗೆ ಅಣ್ಣನನ್ನ ಮನೆಯಿಂದ ಓಡಿಸಿದ್ದಳಂತೆ. ಕಳೆದ ತಿಂಗಳು ಮನೆಯಿಂದ ಆಚೆ ಹೋಗಿದ್ದ ಅಣ್ಣ ಅತ್ತಿಗೆ ವರ್ತೂರಲ್ಲಿ ವಾಸ ಮಾಡ್ತಾ ಇದ್ರು. ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋದ ಬಳಿಕ ಮಹಾಲಕ್ಷ್ಮಿ ಒಬ್ಬಂಟಿಯಾಗೇ ಇದ್ದಳು. ಹೀಗಾಗಿ ಒಂಟಿಯಾಗಿ ಇದ್ದಾಗಲೇ ಈ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಕೊಲೆಯಾದ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ಆಕ್ಟಿವ್. ಇನ್ನು ಕೊಲೆಯಾದ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ಬೇರೆ ಬೇರೆ ಅಕೌಂಟ್ ಹೊಂದಿರೋ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅಲ್ಲದೆ ಆಕೆ ಕೆಲಸ ಮಾಡ್ತಾ ಇದ್ದ ಕಡೆ ಕೊನೆಯದಾಗಿ ಕೆಲಸಕ್ಕೆ ಬಂದಿದ್ದು ಯಾವಾಗ, ಆಕೆಯ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಫೋನ್ ಕರೆ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರಂತೆ.
ಕೊಲೆಯಾದ ಮನೆಯಲ್ಲಿ FSL ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ತನಿಖೆ ನಂತರವಷ್ಟೇ ಯುವತಿ ಕಗ್ಗೊಲೆಯ ಕಾರಣ ಏನು ಅನ್ನೋದು ಹೊರಬೀಳಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.